ಪ್ರೀತಿಯಿಂದ ಅಪ್ಪು ಎಂದು ಕರೆಯಲ್ಪಡುವ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ ಭಾರತೀಯ ನಟ, ಹಿನ್ನೆಲೆ ಗಾಯಕ, ಚಲನಚಿತ್ರ ನಿರ್ಮಾಪಕ, ದೂರದರ್ಶನ ನಿರೂಪಕ ಮತ್ತು ಲೋಕೋಪಕಾರಿ. ಅವರು ಪ್ರಸಿದ್ಧ ನಟ ಮತ್ತು ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಮಗ. ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರು. PRK ಪ್ರೊಡಕ್ಷನ್ನೊಂದಿಗೆ ಸಂಬಂಧ ಹೊಂದಿರುವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಬ್ಬ ಭಾರತೀಯ ನಿರ್ಮಾಪಕಿ. ಅವರು ಪ್ರಧಾನವಾಗಿ ಕನ್ನಡ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡಿದ್ದಾರೆ. ಅಶ್ವಿನಿ ಪುನೀತ್ ಜನಪ್ರಿಯ ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಅಶ್ವಿನಿ ಡಿಸೆಂಬರ್ 1, 1999ರಂದು ಪುನೀತ್ ರಾಜ್ಕುಮಾರ್ ಅವರನ್ನು ವಿವಾಹವಾದರು. ಅವರು ಪರಸ್ಪರ ಸ್ನೇಹಿತನ ಮೂಲಕ ಭೇಟಿಯಾದರು ಮತ್ತು ಅವರಿಗೆ 2 ಹೆಣ್ಣು ಮಕ್ಕಳಿದ್ದಾರೆ, ಧೃತಿ ಮತ್ತು ವಂದಿತಾ. ಅಕ್ಟೋಬರ್ 29, 2021ರಂದು ಅವರ ಪತಿ ಪುನೀತ್ ಅವರಿಗೆ ತೀವ್ರ ಹೃದಯಾಘಾತವಾಯಿತು ಮತ್ತು ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ತರಲಾಯಿತು. ಆದರೆ ಆ ದಿನವೇ ಅವರು ನಿಧನರಾದರು. PRK ಪ್ರೊಡಕ್ಷನ್ಸನ್ನು ಜುಲೈ 20, 2017ರಂದು ಸ್ಥಾಪಿಸಲಾಯಿತು. ಈ ನಿರ್ಮಾಣ ಸಂಸ್ಥೆಯು ರಿಷಿ ಮತ್ತು ಅನಂತ್ ನಾಗ್ ನಟಿಸಿದ ನವನಾಯಕ ಥ್ರಿಲ್ಲರ್ ಚಿತ್ರ ಕವಲುದಾರಿ ಮೂಲಕ ತನ್ನ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿತು. ಸ್ಟುಡಿಯೋದ ಮುಂದಿನ ಚಿತ್ರ ಮಾಯಾಬಜಾರ್ 2016. ಇದರಲ್ಲಿ ರಾಜ್ ಬಿ ಶೆಟ್ಟಿ, ವಸಿಷ್ಠ ಎನ್ ಸಿಂಹ ಮತ್ತು ಪ್ರಕಾಶ್ ರಾಜ್ ಅವರ ಸಮಷ್ಟಿ ಪಾತ್ರವರ್ಗವಿತ್ತು. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ನಿರ್ಮಾಣ ಸಂಸ್ಥೆಯ ಮುಂದಿನ 2 ಚಿತ್ರಗಳಾದ ಲಾ ಮತ್ತು ಫ್ರೆಂಚ್ ಬಿರಿಯಾನಿ 2020ರಲ್ಲಿ ನೇರವಾಗಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಬಿಡುಗಡೆಯಾದವು. ಲಾ ಚಿತ್ರವು ಪ್ರಜ್ವಲ್ ದೇವರಾಜ್ ಅವರ ಪತ್ನಿ ರಾಗಿಣಿ ಅವರ ಚೊಚ್ಚಲ ಚಿತ್ರವಾಗಿದೆ. ಫ್ರೆಂಚ್ ಬಿರಿಯಾನಿ ಡ್ಯಾನಿಶ್ ಸೇಠ್ ನಟಿಸಿದ್ದಾರೆ ಮತ್ತು ಸಾಲ್ ಯೂಸುಫ್, ಟಿಕ್ಟೋಕರ್ ದಿಶಾ ಮದನ್ ಅವರ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಬ್ಯಾನರ್ನ ಮುಂದಿನ 3 ಚಿತ್ರಗಳಾದ ಡ್ಯಾನಿಶ್ ಸೇಠ್ ನಟಿಸಿದ 1 ಕಟ್ 2 ಕಟ್, ಲಿಖಿತ ಶೆಟ್ಟಿ ಮತ್ತು ಅಮೃತ ಅಯ್ಯಂಗಾರ್ ನಟಿಸಿದ ಫ್ಯಾಮಿಲಿ ಪ್ಯಾಕ್ ಮತ್ತು ರಾಮ ರೇ ಖ್ಯಾತಿಯ ಡಿ ಸತ್ಯಪ್ರಕಾಶ್ ನಿರ್ದೇಶಿಸಿದ ಮ್ಯಾನ್ ಆಫ್ ದಿ ಮ್ಯಾಚ್ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೇರ ಬಿಡುಗಡೆಯಾದವು. ಅವರ ಮುಂದಿನ ಬಿಡುಗಡೆಯು ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರವಾದ ಗಂಧದ ಗುಡಿ. ಇದನ್ನು ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಅಮೋಘ ವರ್ಷ JS ನಿರ್ದೇಶಿಸಿದ್ದಾರೆ. ಅಕ್ಟೋಬರ್ 2021ರಲ್ಲಿ ಪುನೀತ್ ಅವರ ಮರಣದ ನಂತರ ಅಶ್ವಿನಿ ನಿರ್ಮಾಣ ಸಂಸ್ಥೆಯನ್ನು ಸಂಪೂರ್ಣವಾಗಿ ವಹಿಸಿಕೊಂಡರು ಮತ್ತು ಉದ್ಯಮಕ್ಕೆ ಹೊಸ ಮುಖಗಳು ಮತ್ತು ಆಲೋಚನೆಗಳನ್ನು ಬೆಂಬಲಿಸುವ ಮತ್ತು ತರುವ ಉದ್ದೇಶವನ್ನು ಮುಂದುವರಿಸಿದರು. 2023ರಲ್ಲಿ ಅವರು ಸಿಂಧು ಶ್ರೀನಿವಾಸ್ ಮೂರ್ತಿ ನಿರ್ದೇಶಿಸಿ ನಟಿಸಿದ ಹಾಸ್ಯ ನಾಟಕ ಚಲನಚಿತ್ರ ಆಚಾರ್ ಆ್ಯಂಡ್ ಕೋ ಅನ್ನು ಬಿಡುಗಡೆ ಮಾಡಿದರು. ಇದರಲ್ಲಿ ಹೆಚ್ಚಿನ ಪಾತ್ರವರ್ಗವು ಹೊಸಬರು ಮತ್ತು ಮಹಿಳೆಯರೇ ಆಗಿದ್ದರು. ಈ ಚಿತ್ರವು ವಿಮರ್ಶಕರಿಂದ ಸಕಾರಾತ್ಮಕ ಮತ್ತು ಮಿಶ್ರ ವಿಮರ್ಶೆಗಳನ್ನು ಗಳಿಸಿತು, ಆದರೆ ಕರ್ನಾಟಕದಾದ್ಯಂತ ಕುಟುಂಬ ಪ್ರೇಕ್ಷಕರೊಂದಿಗೆ ಸುಮಾರು 25 ದಿನಗಳ ಕಾಲ ಪೂರ್ಣ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡಿತು. ಪುನೀತ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲು ಅಶ್ವಿನಿ KRG ಸ್ಟುಡಿಯೋಸ್ ಜೊತೆ ಕೈಜೋಡಿಸಿ ಅವರ ಅತ್ಯಂತ ಪ್ರಸಿದ್ಧ ಚಲನಚಿತ್ರಗಳಲ್ಲಿ ಒಂದಾದ ಜಾಕಿಯನ್ನು ಮಾರ್ಚ್ 15, 2024ರಂದು ಬಿಡುಗಡೆ ಮಾಡಿದರು.